ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಿತ್ರದುರ್ಗಕ್ಕೆ 15 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಅಂದರೆ ಇದು 3 ಎಕರೆ 20 ಗುಂಟೆ ಮಾರುವಂಥ ಜಮೀನು, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು 3 ಎಕರೆ 20 ಗುಂಟೆ ಮಾರುವಂಥ ನೀರಾವರಿ ಜಮೀನು. ಅಂದರೆ ಈಗ ಸದ್ಯಕ್ಕೆ ಬೋರ್ ಇಲ್ಲ, ಯಾಕೆಂದರೆ ಅದು ಪಕ್ಕದಲ್ಲಿ ಅಣ್ಣ ತಮ್ಮಂದಿರ ಭಾಗದಲ್ಲಿ ಇರೋದ್ರಿಂದ ಇದಕ್ಕೆ ಆ ಬೋರು ಸಿಗೋದಿಲ್ಲ. ಮೊದಲೆಲ್ಲ ನೀರಾವರಿನೇ, ಈಗಲೂ ನೀರಾವರಿನೇ. ಈಗ ಮಾರೋದ್ರಿಂದ ಈ ಅಂದರೆ 3 ಎಕರೆ 20 ಗುಂಟೆಗೆ ಯಾವುದೇ ರೀತಿ ಬೋರ್ ಸಿಗೋದಿಲ್ಲ. ಇನ್ನು ತಾರ್ ರೋಡಿಂದ ಕೇವಲ 100 ಮೀಟ್ರ್ ಆಗುತ್ತೆ. ದಾರಿನ ತೋರ್ಸೋಕ್ಕಾಗಿಲ್ಲ, ಮುಂದಿನ ವೀಡಿಯೋಗಳಲ್ಲಿ ಕ್ಲಿಯರ್ ಕಟ್ಟಾಗಿ ತೋರಿಸ್ತೀನಿ. ಈ ಜಮೀನಿಗೆ ಮಾತ್ರ ತೋರ್ಸೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ತಾರ್ ರೋಡ್ಗೆ ಕೇವಲ 100 ಮೀಟ್ರ್ ಆಗುತ್ತೆ, ವಿಲೇಜ್ಗೆ 1 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಚಿತ್ರದುರ್ಗಕ್ಕೆ 15 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 210 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಮೊದಲನೆಯದಾಗಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ, ತುಂಬ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲೆಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಜೊತೆಗೆ ಪಕ್ಕದಲ್ಲಿ ಈ ಜಮೀನಿನ ಪಕ್ಕದಲ್ಲೇ ಅಡಿಕೆ ತೋಟ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನೀವೊಂದು ಸರಿ ಸ್ಥಳಕ್ಕೆ ಪರಿಶೀಲನೆಗಂತ ಬಂದಾಗ ನೀವು ಒಂದು ಸರಿ ನೋಡಿ, ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಅಕ್ಕಪಕ್ಕದಲ್ಲಿ ತುಂಬ ಚೆನ್ನಾಗಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಚೆನ್ನಾಗಿದ್ದಾವೆ, ನೀರಿಂದ ಯಾವುದೇ ರೀತಿ ಈ ಭಾಗದಲ್ಲಿ ಸಮಸ್ಯೆ ಇಲ್ಲ. ಇನ್ನು ಎರಡನೇದಾಗಿ ರೆಡ್ ಸಾಯಿಲ್ ಮಣ್ಣು, ನೀವು ನೋಡ್ತಾ ಇದ್ದೀರ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಜೊತೆಗೆ ನೆಲ ಒಂದೇ ಸಮತಟ್ಟಾಗಿದೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ನೆಲ ನೋಡ್ರಿ, ಅಲ್ಲಿ ಬೈಕ್ ಹೋಗ್ತಾ ಇದೆಯಲ್ಲ, ಅದೇ ತಾರ್ ರೋಡು. ನಿಮಗೆ ಇನ್ನೊಂದು ಸರಿ ವೀಕ್ಷಣೆ ಮಾಡಿ, ನಿಮಗೆ ಅದೇ ಜಾಗದಲ್ಲಿ ತಾರ್ ರೋಡ್ ಹೋಗುತ್ತೆ. ತಾರ್ ರೋಡಿಂದ ಒಂದು 100 ಮೀಟ್ರ್ ಕೂಡ ಆಗಲ್ಲ ಈ ಜಾಗಕ್ಕೆ. ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ, ನೀವು ಪರಿಶೀಲನೆಗೆ ಬಂದಾಗಲೂ ಕೂಡ ನೋಡ್ಬೋದು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಜಮೀನಿಗೆ. ತುಂಬ ನೀಟಾಗಿ ಒಂದೇ ಸಮತಟ್ಟಾಗಿ ಎಲ್ಲವೂ ಚೆನ್ನಾಗಿದೆ. ಇನ್ನು ಮೊದಲನೇದಾಗಿ ನಾವು ಹೇಳ್ಬೇಕಂದ್ರೆ, ನಾವು ಚಳ್ಳಕೆರೆ, ಇದು ಚಿತ್ರದುರ್ಗ ಡಿಸ್ಟಿಕ್ಕು, ಚಿತ್ರದುರ್ಗ ತಾಲೂಕು, ಇಲ್ಲಿಗೆ ನಾವು ಹೊಸಬರು. ಆದ್ದರಿಂದ ನಿಮಗೆ ಒಂದು ಮನವಿ ಅಂತೂ ಮಾಡ್ಬೋದು, ಏನಂದರೆ ಪರಿಶೀಲನೆಗೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಆ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ. ಈ ಭಾಗದಲ್ಲಿ ಯಾವ ಬೆಲೆಗೆ ಮಾರಾಟ ಆಗುತ್ತೆ ಅನ್ನೋದು ಕೂಡ ನೀವು ತಿಳ್ಕೊಳ್ಳಿ. ಯಾಕೆಂದರೆ ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಂಡಿರೋಕ್ಕಾಗಿರಲ್ಲ, ಯಾಕೆಂದರೆ ಇಲ್ಲಿ ಚಳ್ಳಕೆರೆ ಅಕ್ಕಪಕ್ಕದಲ್ಲಾದರೆ ಎಲ್ಲವನ್ನೂ ಕೂಡ ನಾವು ತಿಳ್ಕೊಂಡಿರ್ತೀವಿ. ಇದು ಚಿತ್ರದುರ್ಗ ತಾಲೂಕು ಆಗಿರೋದ್ರಿಂದ ಸ್ವಲ್ಪ ಕೆಲವೊಂದಿಷ್ಟು ಮಾಹಿತಿ ನಮಗೆ ತಿಳಿದಿರಲ್ಲ, ಅದನ್ನು ನೀವು ತಿಳ್ಕೊಳ್ಳಿ. ಜೊತೆಗೆ ಎಲ್ಲವೂ ಆಯ್ತು, ಈಗ ಜನರಲ್ ಪ್ರಾಪರ್ಟಿ, ಮಣ್ಣು, ನೀರಿನ ಸ್ಥಿತಿ ಎಲ್ಲವೂ ಆದಮೇಲೆ ಈ ಜಮೀನಿನ ಬೆಲೆ. ಆ ಬೆಲೆಯನ್ನು ಹೇಳೋದಕ್ಕಿಂತ ಮುಂಚೆ ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಮರ್ತಿರ್ತೀನಿ. ಆ ವಿಚಾರವನ್ನು ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ನಿಮಗೆ ಯಾವ ರೀತಿ ಬೇಕೋ ಅಥವಾ ಕೆಲವೊಂದು ಸಾರಿ ದಾರಿ ತೋರಿಸಿರಲ್ಲ ಅಂಥ ವಿಚಾರವನ್ನು ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಮುಂದಿನ ವೀಡಿಯೋಗಳಲ್ಲಿ ಅದನ್ನ ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಫೋನ್ ಬಂದಾಗ ಕೆಲವೊಂದಿಷ್ಟು ಫೋನ್ ರಿಸೀವ್ ಮಾಡಿರಲ್ಲ. ಆ ವಿಚಾರದಾಗ ನಾನು ಮೊದಲಿಂದಲೂ ಕೂಡ ನಿಮಗೆ ಕ್ಷಮೆ ಕೇಳ್ತಾ ಬರ್ತಾನೆ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನು ನಾನು ತಿದ್ದುಕೊಂಡು ಎಲ್ಲ ಫೋನನ್ನು ರಿಸೀವ್ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಈಗ ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆ ಈ ಜಮೀನಿಗೆ ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ ನಿಮಗೆ 20 ಲಕ್ಷ ಹೇಳ್ತಾರೆ. 18ರಿಂದ 20 ಲಕ್ಷ ನೇರವಾಗಿ ಓನರ್ ಇರ್ತಾನೆ. ನೀವು ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಇರುತ್ತೆ, ಕೂತ್ಕೊಂಡು ಮಾತಾಡ್ಬೋದು, ವ್ಯವಹಾರ ಮಾಡ್ಕೋಬೋದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪಕ್ಕದಲ್ಲೇ ಅಡಿಕೆ ತೋಟ ಇದೆ ನೋಡಿ, ತುಂಬ ಚೆನ್ನಾಗಿದೆ ಮಣ್ಣಿನ ಸ್ಥಿತಿ. ಇಲ್ಲಿ 1 ಎಕರೆ 18ರಿಂದ 20 ಲಕ್ಷ, 20 ಲಕ್ಷ ಹೇಳ್ತಾರೆ, 18ರಿಂದ 20 ಲಕ್ಷ ಅದರ ಮಧ್ಯಭಾಗದಲ್ಲಿ ವ್ಯವಹಾರ ಆಗುತ್ತೆ. ಚಿತ್ರದುರ್ಗಕ್ಕೆ ತುಂಬ ನಿಯರ್ ಆಗೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ,
ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.